ಹಲೋ ಫ್ರೆಂಡ್ಸ್, ನಾನಿವತ್ತೊಂದು ಹೊಸ ರುಚಿ ಚಿಕನ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೇನೆ. ಇದು ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡುವಂತಹ ಚಿಕನ್ ಮಸಾಲ. ಇದನ್ನು ನಾವು ಚಪಾತಿ, ದೋಸೆ, ಪರೋಟ, ಅನ್ನದೊಟ್ಟಿಗೆ ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಮೊದಲಿಗೆ ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೇನೆ. 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 4 ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿಟ್ಟಿದ್ದೇನೆ. ಡ್ರೈ ಗರಂ ಮಸಾಲಾನ ತೊಗೊಂಡಿದ್ದೇನೆ. ನೋಡಿ, ಮೊದಲಿಗೆ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅರ್ಧ ಸ್ಪೂನು ಉಪ್ಪು, ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನು ಚಿಲ್ಲಿ ಪೌಡರ್, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಅರ್ಧ ಗಂಟೆ ಆದರೂ ನೆನೆಯಲಿಕ್ಕೆ ಬಿಡಬೇಕಾಗ್ತದೆ. ಇಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ಆದರೂ ನೆನೆಯಲಿಕ್ಕೆ ಬಿಡಿ. ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಇನ್ನೊಂದು ಪಾತ್ರೆಯಲ್ಲಿ ಪಾತ್ರೆ ಬಿಸಿ ಆದಾಗ 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಡ್ರೈ ಗರಂ ಮಸಾಲ ತೊಗೊಂಡಿದ್ದೇವಲ್ಲ, ಚಕ್ಕೆ, ಏಲಕ್ಕಿ, ಲವಂಗ, ಜಾಯಿಪತ್ರೆ, ಪಲಾವ್ ಎಲೆ ಇಷ್ಟನ್ನು ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನಾವು ಅಲ್ಲಿ ಈರುಳ್ಳಿ ಫ್ರೈ ಆಗೋ ತನಕ ನಾವಿಲ್ಲೊಂದು ಮಸಾಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಬೌಲಿಗೆ ಅರ್ಧ ಸ್ಪೂನ್ ಅರಿಶಿಣ, 1.5 ಸ್ಪೂನ್ ಧನಿಯಾ ಪೌಡಿ, 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪೌಡರ್, 1.5 ಸ್ಪೂನ್ ಕಸೂರಿ ಮೇಥಿ, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಮ್ಮ ಮಸಾಲೆ ರೆಡಿ ಆಯಿತು. ಇಲ್ಲಿ ಈರುಳ್ಳಿ ಸಹ ಫ್ರೈ ಆಗ್ತಾ ಉಂಟು. ಹೀಗೆ ಫ್ರೈ ಆಗ್ತಾ ಇರುವಾಗ ನಾವು ಚಿಕನನ್ನು ಸಹ ಶಾಲೋ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸೈಡು ಬಾಣಲೆ ಇಟ್ಟು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಚಿಕನ್ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಚಿಕನ್ ಸಾಫ್ಟ್ ಆಗಿರ್ತದೆ. ಮತ್ತು ನೋಡಿ, ಇಲ್ಲಿ ಈರುಳ್ಳಿ ಸಹ ಫ್ರೈ ಆಗ್ತಾ ಉಂಟು, ಗೋಲ್ಡನ್ ಬ್ರೌನ್ ಬರ್ತಾ ಉಂಟು. ಚಿಕನ್ ಸಹ ನಮಗೆ ಫ್ರೈ ಮಾಡ್ಕೊಳ್ಳೋ ಟೈಮಿಗೆ ಅದು ಸಹ ರೆಡಿ ಆಗ್ತದೆ. ನೋಡಿ, ಇಲ್ಲಿ ಈರುಳ್ಳಿ ಸಹ ಫ್ರೈ ಆಯಿತು. ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮಸಾಲನ್ನು ಸೇರಿಸಿ ಕುದಿಲಿಕ್ಕೆ ಬಿಡಬೇಕು. ಇದು ಎಣ್ಣೆ ರಿಲೀಸ್ ಆಗೋ ತನಕ ಚೆನ್ನಾಗಿ ಕುದಿಸಬೇಕು. ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಉಂಟು. ಹಾಗೆ ಕುಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು 2 ನಿಮಿಷ ಬೇಯಿಸಿದ ನಂತರ ಇದು ಎಣ್ಣೆ ಬಿಟ್ಟಿದೆ. ನೋಡಿ, ಎಣ್ಣೆ ಬಿಟ್ಟಿದೆ ಅಲ್ಲ. ಇದು ಹೀಗೆ ಬೆಂದ ನಂತರ ಇದಕ್ಕೆ ನಾವು ಟೊಮೆಟೊ ಪ್ಯೂರಿಯನ್ನು ಸೇರಿಸ್ಕೊಳ್ಳೋಣ. ಟೊಮೆಟೊ ಪ್ಯೂರಿಯನ್ನು ಸೇರಿಸಿ ಇದು ಸಹ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಇದು ಸಹ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ನಾವು ಮಸಾಲಾನ ಕುಕ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುಕ್ ಮಾಡಿ. ನೋಡಿ, ಮಸಾಲೆ ಕುಕ್ ಆಗಿದೆ, ಎಣ್ಣೆ ಸಹ ಬಿಟ್ಟಿದೆ. ನಮಗೆ ಮಸಾಲ ರೆಡಿಯಾಗಿದೆ. ಈಚೆ ಚಿಕನ್ ಸಹ ಫ್ರೈ ಆಗಿದೆ, ರೆಡಿ ಆಗ್ತಾ ಉಂಟು. ನೋಡಿ, ಇದಕ್ಕೆ ನಾವು ಈ ಮಸಾಲೆಯನ್ನು ಈ ಚಿಕನಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಗ್ರೇವಿಗೆ ನೀರು ಹಾಕ್ಕೊಳ್ಳಿ. ತುಂಬ ನೀರು ಮಾಡ್ಕೊಳ್ಬೇಡಿ, ಗ್ರೇವಿ ತಿಕ್ಕಾಗಿರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೂ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಚಿಕನಿಗೂ ಸಹ ಉಪ್ಪು ಸೇರಿಸಿರ್ತೇವೆ. ಅದಕ್ಕೋಸ್ಕರ ನೀವು ಉಪ್ಪನ್ನು ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 5-10 ನಿಮಿಷ ಆದರೂ ಚೆನ್ನಾಗಿ ಚಿಕನನ್ನು ಬೇಯಿಸಬೇಕು. ಚಿಕನ್ ಚೆನ್ನಾಗಿ ಬೆಂದಾದಮೇಲೆ ನೋಡಿ, ನಮ್ಮ ಚಿಕನ್ ಮಸಾಲ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿದೆ ಅಂಥೇಳಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಎಷ್ಟು ಸಿಂಪಲ್ಲಾಗಿ ನೋಡಿ ಮಾಡ್ಬೋದು. ಯಾರಿಗೆ ನಾನ್ ವೆಜ್ ಅಡುಗೆ ಬರೋದಿಲ್ಲ ಅನ್ನೋರು ಸಹ ಟ್ರೈ ಮಾಡ್ಬೋದು. ಇದನ್ನು ಏನು ರುಬ್ಲಿಕ್ಕಿಲ್ಲ, ಏನಿಲ್ಲ. ಹೀಗೆ ನೋಡಿ, ಹೀಗೆ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತದೆ. ಎಲ್ಲ ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ನಮ್ಮ ಚಿಕನ್ನ ಮಸಾಲ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.